ಸಮಸ್ತ ಭಾರತ ದೇಶದ 140 ಕೋಟಿ ಜನರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತಿನ ದಿನ ತಮ್ಮ ಎಲ್ಲರಿಗೆ ತಿಳಿಸುವುದೆಂದರೆ, ಒಂದಾನು ಒಂದು ಕಾಲದಲ್ಲಿತ್ತು ಕಾಂಗ್ರೆಸ್ ಅಂದರೆ ಭಾರತ ದೇಶ ಅಂದರೆ ಕಾಂಗ್ರೆಸ್ ಇತ್ತು. ಆದರೆ ಈಗ ನರೇಂದ್ರ ಮೋದಿ ಅಂದರೆ ಭಾರತ ದೇಶ ಅಂದರೆ ನರೇಂದ್ರ ಮೋದಿ ಆಗಿದೆ. ಒಂದು 3 ವರ್ಷ ಮಗುವಿನ ಮಕ್ಕಳ ಕೈಲಿ ಕೂಡ ಮೋದಿ 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 ಎಂದು ಬರುತ್ತೆ. ಅದು ದೇವರದೇ ಮೋದಿ ಏನೋ ಕೃಷ್ಣ ಪರಮಾತ್ಮ ಹುಟ್ಟಿದಾನೋ ಗೊತ್ತಿಲ್ಲ, ಅಥವಾ ಕಲಿಯುಗದ ತಿರುಪತಿಯಾಗಿ ಹುಟ್ಟಿದಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೋದಿ ಅಂದರೆ ಇವತ್ತಿನ ದಿನ ಇಡೀ ಜಗತ್ ಪ್ರಸಿದ್ಧವಾದ ಒಬ್ಬ ಅತ್ಯಂತ ಚಾಣಕ್ಯ ಪ್ರಧಾನಿ ಅಂದರೆ ನರೇಂದ್ರ ಮೋದಿ ಇದ್ದಾರೆ. ಆದ್ದರಿಂದ ನರೇಂದ್ರ ಮೋದಿಗೆ ಎಷ್ಟು ಹೊಗಳಿದ್ರು ಕಮ್ಮಿನೇ ಇದೆ. ಇವತ್ತಿನ ದಿನ ನಾವು ಭಾರತ ದೇಶದಲ್ಲಿ ಕೆಲವು ರಾಜ್ಯ ಆಳ್ವಿಕೆ ಕಾಂಗ್ರೆಸ್ ಇದ್ದರೆ, ಇಡೀ ಭಾರತ ದೇಶದ ಆಳ್ವಿಕೆಯೇ ನಮ್ಮ ನರೇಂದ್ರ ಮೋದಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಕೈಲಿ ಇದೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿ ಈಗ ವಿಶ್ವಕ್ಕೆ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ನಂಬರ್ 1 ಆಗಿದೆ. ಮತ್ತು ಮುಂದೆ ವಿಶ್ವದಲ್ಲೇ ನಂಬರ್ 1 ದೇಶ ಆಗಿ ಹೊಮ್ಮುವ ಚಾನ್ಸ್ ಇದೆ. ಯಾಕಂದರೆ ಆಲ್ರೆಡಿ 15 ವರ್ಷ ಆಯಿತು. 15 ವರ್ಷ ಇನ್ನೂ ಆಗಿಲ್ಲ, ಆದರೂ 15 ವರ್ಷ ಆಳ್ವಿಕೆ ಮೋದಿದೆ. ಇನ್ನೊಂದು 15 ವರ್ಷ ಆಳ್ವಿಕೆ ಏನಾದರೂ ಯೋಗಿದು ಬಂದರೆ ಇಡೀ ಭಾರತ ದೇಶನೇ ಸಂಪೂರ್ಣ ಬದಲಾವಣೆ ಆಗ್ಬೋದು. ನಮ್ಮ ಭಾರತ ದೇಶ ಮತ್ತು ಸುರಕ್ಷಿತವಾಗಿರಬಹುದು. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಗೆ ಮೊದಲು ನಾವು ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ. ಭಾರತೀಯ ಜನತಾ ಪಾರ್ಟಿ ಈಗ ಏನು ಹೇಳ್ತಾ ಇದ್ದರೆ, ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಲಬುರಗಿ ನಗರದ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ, ದಯಾಳು, ದಲಿತರ ನಾಯಕ, ಸಾಮಾನ್ಯರವರಿಗೆ ಸ್ಪಂದಿಸುವ ವ್ಯಕ್ತಿ, ಬಡವರಿಗೆ ಬಂಧುವಾಗಿರುವ ಮಹಾನ್ ವ್ಯಕ್ತಿ, ಹಾಗೆ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಮಹಾನ್ ವ್ಯಕ್ತಿ ಶ್ರೀ ಬಸವರಾಜ್ ಮತ್ತಿಮೂಡ್ ಸಾಹೇಬರಿಗೆ ಮೊದಲು ಕಲಬುರಗಿ ಗ್ರಾಮೀಣ ಕ್ಷೇತ್ರದಿಂದ ಕೋಟಿ ಕೋಟಿ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ವಿನ್ ಆಗಬೇಕಂದ್ರೆ ಪ್ರತಿಯೊಬ್ಬ ಜನರಿಗೆ ಸ್ಪಂದನೆ ಮಾಡಬೇಕು, ಆಗ ಮಾತ್ರ ವಿನ್ ಆಗೋಕ್ಕೆ ಸಾಧ್ಯ. ಹಾಗೆ ಇವತ್ತಿನ ದಿನ ಈ ಮತ್ತಿಮೂಡ್ ಸಾಹೇಬರ ನೇತೃತ್ವದಲ್ಲಿ ಕಲಬುರಗಿ ಏರ್ಪೋರ್ಟ್ ರಸ್ತೆ ಅಂತ ಹೇಳ್ತಾರೆ, ಅಥವಾ ಸೇಡಂ ರೋಡ್ ಅಂತ ಹೇಳ್ತಾರೆ. ಆ ಸೇಡಂ ರೋಡಲ್ಲಿ ಒಂದು ಶ್ರೀ ಸಾಯಿ ಕಲ್ಯಾಣ ಮಂಟಪದಿದೆ. ಆ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲೇ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಆಫೀಸ್ ಓಪನ್ ಆಗಿದೆ. ಇವತ್ತಿನ ದಿನ 6ನೇ ತಾರೀಕು ಜನವರಿ ತಿಂಗಳು 2026ರಂದು ಈ ಆಫೀಸಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವ ಅವರ ಸಂಗಡಿಗರು ಅಥವಾ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು ಅಥವಾ ಮೆಂಬರ್ಸ್ ಅಥವಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಥವಾ ಜಿಲ್ಲೆಯದ ಒಟ್ಟಿನಲ್ಲಿ ಬಂದಿರುವ ವ್ಯಕ್ತಿಗಳು ಮಹಾನ್ ಅಂದರೆ ಬಸವರಾಜ್ ಮತ್ತಿಮೂಡ್ ಸಾಹೇಬರು ಮುಖ್ಯ, ವಿನೋದ್ ಪಾಟೀಲ್ ಮುಖ್ಯ, ಹಾಗೆ ನಮ್ಮ ಮುಂದೆ ಭವಿಷ್ಯನ ಕಲಬುರಗಿ ಜಿಲ್ಲೆಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಆಗುವಂಥ RMC ರಾಜು ಸಾಹೇಬರು ಕೂಡ ಬಂದಿದ್ದರಲ್ಲಿ. ಹಾಗೆ ಅವ್ರ ಜೊತೆಯಲ್ಲಿ ಇಡೀ ಕಲಬುರಗಿ ನಗರದಲ್ಲಿರುವ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಕೊಡುವಂಥವ್ರು ಎಲ್ಲರೂ ಬಂದು ಭಾಗವಹಿಸಿದರು. ಅದರಲ್ಲಿ ಮುಖ್ಯವಾಗಿ ವಾಲ್ಮೀಕಿ ರಾಠೋಡ್ ಅಂದರೆ ಶ್ರೀನಿವಾಸ್ ಸಲ್ಗಿ ಸರ್ಕಲ್ ಅಂದರೆ ವಾಲ್ಮೀಕಿ ರಾಠೋಡ್ ಆ ಥರ ಹೆಸರಿದೆ. ಆದ್ದರಿಂದ ಇವತ್ತಿನ ದಿನ ತಾವು ನೋಡ್ಬೋದಲ್ಲಿ ಮತ್ತಿಮೂಡ್ ಸಾಹೇಬರಿಗೆ ಸನ್ಮಾನ ಮಾಡಿದ್ದಾರೆ, ವಾಲ್ಮೀಕಿ ರಾಠೋಡ್ರಿಗೆ ಸನ್ಮಾನ ಮಾಡಿದ್ದಾರೆ. ತಾವು ಮೈಸೂರು ಪೇಟ ಹಾಕ್ಕೊಂಡು ಹೂವಿನ ಹಾರ ಹಾಕ್ಕೊಂಡು ಫಸ್ಟ್ ಕ್ಲಾಸ್ ಮಹಾರಾಜ ಮಾಡಿದ್ದಾರೆ ಮತ್ತಿಮೂಡಿಗೂ ಮತ್ತು ನಮ್ಮ ವಾಲ್ಮೀಕಿ ರಾಠೋಡ್ವರಿಗೆ. ಯಾಕಂದರೆ ಅವರು ತನ್ನ ಪಕ್ಷ ನಿಷ್ಠೆಯಿಂದ ಕಾರ್ಯ ಮಾಡ್ತಾರೆ. ಆದ್ದರಿಂದ ಅವರಿಗೆ ಸಂಪೂರ್ಣ ಸನ್ಮಾನ ಮಾಡಿದ್ದಾರೆ. ಏನಾದರೂ ಮಾತಲ್ಲಿ ತಪ್ಪಾದ ಕ್ಷಮಿಸಬೇಕು. ಒಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕೋಟಿ ಕೋಟಿ ನಮಸ್ಕಾರ. ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾಗವಹಿಸಿದ ಇವತ್ತಿನ ದಿನ ನಮ್ಮ
ಕಲಬುರಗಿನ ಜನರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭಾರತ್ ಮಾತಾ ಕಿ ಜೈ ಹೋ, भारत माता की जय हो. नमस्कार नमस्कार. मार सारे भारतीय 14.5 बहन जय सेवालाल पलकेरवाद मलके बुचाड़ा सुभाष चौहान. आज हम काय के सभा करतो जो मोदी का तो भारत देश का मोदी नरेंद्र मोदी का तो भारत देश. आज जो 3 वर्षे छोरा मुंडी थी मोदी का नाव से और बोले मोदी छोड़ दो भारत छेनी तो मोदी छेनी असो अपनो देश से. और बदले आज का हमारा भारतीय जनता पार्टी वाला का हमार जो कलबुर्गी ग्रामीण क्षेत्रों एक महान विराळू शासक का जो कायमार बसवराज बत्तीमूड साहेब नेतृत्व कायमार आज वाल्मिक नायक अथवा वाल्मिक राठोड नेतृत्व कायमार जो वत एक सेडम रोड जो वत सिसाई कल्याण मंडप वत बाजू कायमार आपण जो भारतीय जनता पार्टी ऑफिस ओपन हुयोच जो काही कष्टा नष्टा काही समस्या तो कायमार वो ऑफिस को सको छो. जय सेवालाल.